ರೈತ 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 ಅನ್ನ ಕೊಡುವ ದಾತ ಜೀತ ಜೀತ ಜೀತ. ನಮಸ್ಕಾರ ರೈತ ಬಂದವ್ರಿ. ನಾವು ನಮ್ಮ ಗ್ರೋಮರ್ ಸೆಂಟರ್ ರಾಯಬಾಗ ಅಂತ ಬಂದೇವಿ. ಇವತ್ತು ನಾವು ಹುಲ್ಯಾಳಕೆರೆಯ ಅಪ್ಪು ಡೋನಿ ಸರ್ ಅವ್ರ ಪ್ಲಾಟಿಗೆ ಬಂದೇವ್ರಿ. ಇವರು ಕಬ್ಬಿನ ತೋಟಕ್ಕೆ ನಮ್ಮ ಫೈಬರ್ ಯೂಸ್ ಮಾಡಿದಾರ್ರಿ. ರಿಸಲ್ಟ್ ಹೆಂಗ್ ಅಂತ ಕೇಳೋಣ ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ, ನೀವು ಪರಿಚಯ ಮಾಡ್ಕೊಡಲ್ಲ ಸರ್? ನಮಸ್ಕಾರ ಸರ. ನಾವು ಅಪ್ಪ ಸಾಹೇಬ್ ಲಕ್ಷ್ಮಣ್ ಡೋಣಿ ಅಂತ, ರಾಯಬಾಗ್ ತಾಲೂಕಾ, ಬೆಳಗಾವಿ ಜಿಲ್ಲೆ. ನಾವು ಪ್ರತಿ ಸಲ ಈ ಗ್ರೋಮರ್ ಕಂಪನಿ ಅವ್ರದ ಕೋರಮಂಡಲ ಅಂತೇಳಿ ಗ್ರೋಮರ್ ಕಂಪನಿ ಅವ್ರದ ಎಲ್ಲಾ ಯೂರಿಯಾ ಆಗಲ್ರಿ, DAP ಆಗಲಿ, ಆಮೇಲೆ NPK, ಆಮೇಲೆ F20 ಮತ್ತ ಇನ್ನೂ ಕೆಲವೊಂದು ಗ್ರೋ ಮೋರ್ ಪ್ಲಸ್ ಅಂತ, ಗ್ರೋ ಪ್ಲಸ್, ಇವನ್ನೆಲ್ಲ ನಾವು ಆಲ್ರೆಡಿ ಒಂದು 5-6 ವರ್ಷದಿಂದ ಕಂಪಲ್ಸರಿ ಇವನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅವ್ರದ ರಿಸಲ್ಟ್ ಚಲೋ ಬರ್ತೈತಿ. ಬೇರೆ ಕಂಪನಿಗೆ ಇವ್ರದ ಹೋಲಿಸಿರ ರಿಸಲ್ಟ್ ನಮ್ಗೆ ಚಲೋ ಅನ್ಸೈತ್ರಿ. ಸೆಟ್ರೈಟ್ ಆಗ್ಲಿ ಇವೆಲ್ಲ ರಿಸಲ್ಟ್ ಚಲೋ ಅದಾವ್ರಿ. ಅದಕ್ಕಾಗಿ ನಾವು ಖಾಯಮ ಒಂದ್ 5-6 ವರ್ಷದಿಂದ ಇದ ಕಂಪನಿದ ಯೂಸ್ ಮಾಡಾಕತ್ತೀವಿ. ಅದರಿಂದ ನಮ್ದು ಕಬ್ಬಿನ ಸೈಜ್ ಆಗ್ಲಿ, ಇಳುವರಿದಾಗ್ರಿ, ಮತ್ತ ಕಬ್ಬಿನ ಮರಿ ಹೊಡಿಯೋದಾಗ್ಲಿ ಬಾಳ ಚಲೋ ಬರಾಕತೈತಿ. ಆಮೇಲೆ ಇವ್ರದ ನ್ಯಾನೋ DAP ಐತೆ ಒಂದ್ ಐತಿ, ಅದು ಬಿ ರಿಸಲ್ಟ್ ನಾವು ಸ್ಪ್ರೇದಾಗ ಕೊಡ್ತೇವೆ, ಅದು ಒಂದು ರಿಸಲ್ಟ್ ಚಲೋ ಐತ್ರಿ. ಆಮೇಲೆ ಇದ್ರ ಜೊತೆ ಮತ್ತೊಂದ್ ಈಗ ಹೊಸದಾಗಿ ಒಂದ್ ಪ್ರಾಡಕ್ಟ್ ಬಿಟ್ಟಿದಾರ ಅವ್ರ, ಇದು 5 ಓರಾ ಅಂತ ಹೇಳ್ರಿ. 5 ಓರಾ ಅಂದ್ರೆ ಇದೊಂದ್ 4-5 ನಮೂನಿ ಸೂಕ್ಷ್ಮ ಜೀವಿಗಳು ಮಿಕ್ಸ್ ಮಾಡಿದಾರ್ರಿ ಅವ್ರು. ಸೂಕ್ಷ್ಮ ಜೀವಿಗಳು ಅಂದ್ರ ನೈಟ್ರೋಜನ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ, ಆಮೇಲೆ ಪೊಟ್ಯಾಶ್ ಸಾಲ್ಯುಬಲ್, ಆಮೇಲೆ ಅಜಿಟೋಬ್ಯಾಕ್ಟರ್ಸ್, ಅಜೋಸ್ಪಿರಿಲಮ್, ಇಂಥವ್ ಕೆಲವೊಂದು ಸೂಕ್ಷ್ಮ ಜೀವಿಗಳು ಎಲ್ಲಾನು ಕೂಡಿಸಿ ತಯಾರು ಮಾಡಿದಾರೆ. ಈ ಪ್ರಾಡಕ್ಟ್ ನಮಗೂ ಬಹಳ ಚಲೋ ಅನ್ಸೈತಿ. ಇದ ಸಲ ವಾಪರ್ಸಿದೇವ್ರಿ. ನಾವು ಇದನ್ನ ಒಂದ್ 1 ಕ್ವಿಂಟಲ್ ತಿಪ್ಪಿ ಗೊಬ್ಬರ ತಗೊಂಡು, ತಿಪ್ಪಿ ಗೊಬ್ಬರದಾಗ ಇದೊಂದು 4 kg 5 ಓರಾ ಮಿಕ್ಸ್ ಮಾಡಿ, ಸ್ವಲ್ಪ ತಂಪ ವೇಳೆದಾಗ ಅಂದ್ರ ಸ್ವಲ್ಪ ಮಳಿ ಚಾಲು ಆಗಿತ್ತು ಆ ಟೈಮ್ದಾಗ ನಾವು ಮನೆಗೆಲ್ಲ ಒಂದ್ ಎಕರೆ ಪ್ಲಾಟಿಗೆಲ್ಲ ಹಾಕಿ ಮ್ಯಾಗ ಒಂದ್ ಸ್ವಲ್ಪ ಮಣ್ಣು ಮುಚ್ಚಿಬಿಟ್ಟವ್ರಿ. ಅದರಿಂದ ಕಬ್ಬಿನ ಇಳುವರಿ ಬಹಳ ಚಲೋ ಬಂದೈತ್ರಿ. ಅಂದ್ರೆ ಇದು ವ್ಯಾಮ ಮತ್ತೆ ಇವು ಏನು ಇದಾವ್ರಲ್ಲ, ಇವ ವಾತಾವರಣದಾಗಿಂದ ನೈಟ್ರೋಜನ್ ಆಗಲಿ, ಫಾಸ್ಫರಸ್, ಪೊಟ್ಯಾಸಿಯಂ ಇವನ್ನೆಲ್ಲ ಸ್ಥಿರೀಕರಿಸಿ ಬೇರೆ ಕೊಡೋದ್ರಿಂದ ನಮ್ದು NPK ಮ್ಯಾಗ ಮಾಡುವಂತ ಖರ್ಚ ಬಹಳ ರೈತರಿಗೆ ಬಹಳ ಕಡಿಮೆ ಆಕೈತ್ರಿ. ಇದೊಂದು 4 kg ಒಂದ್ 700 ರೂಪಾಯಿ ಇರ್ಬೋದು. 700 ರೂಪಾಯಿ ಕೆಲಸ 7,000 ಕೆಲಸ ಮಾಡ್ತೈತ್ರಿ ಅದ. ಅದ್ರ ಸಲುವಾಗಿ ಇದೊಂದು ಪ್ರಾಡಕ್ಟ್ ಬಹಳ ಬೆಸ್ಟ್ ಅನ್ಸಿತ್ ನಮಗೂ. ಮತ್ತ ಆಲ್ಮೋಸ್ಟ್ ಎಲ್ಲಾ ಸ್ವಲ್ಪ ತಿಪ್ಪಿ ಗೊಬ್ಬರದಾಗ ಯೂಸ್ ಮಾಡಿ, ಇದನ್ನ ವರ್ಷದಾಗ ಒಂದ್ ಸಲಾರ ಯೂಸ್ ಮಾಡ್ರಿ ಎಲ್ಲ ರೈತರ. ನಮಗ ಹೆಂಗೈತಿ ಕಬ್ಬ ತೋರಿಸ್ರಿ. ಕಬ್ಬಿನ ಸಂಖ್ಯೆ ನೋಡ್ರಿ ಎಷ್ಟ್ ಅದಾವ್ರಿ. 1 2 3 4 5 6 7 8 9 10 11 ಸಂಖ್ಯೆ ಹಿಡ್ಕೊಂಡು 20 ಸಂಖ್ಯೆವರೆಗೂ ನಮ್ಮ ಹೊಲದಾಗ ಬಂದಿದಾವ್ರಿ. ಆದ್ರ ಅವು ಎಲ್ಲಾನು ಸಂಖ್ಯೆನು ಈಗ ಸೈಜು ಚಲೋ ಐತ್ರಿ. ಮತ್ತೆ ಈಗ ಇದನ್ನ 5 ಓರಾರಿ ನಮ್ ತಿಪ್ಪಿ ಗೊಬ್ಬರದಾಗೂ ಯೂಸ್ ಮಾಡ್ಬೋದು. ಇಲ್ಲ ಆಯ್ತಂದ್ರ ಇವ್ರದ ಗ್ರೋಮೋರ್ ಕಂಪನಿ ಅವ್ರದ ಇದನ್ನ ಬರ್ತೈತ್ರಿ, ಮೆಗಾ ಪವರ್ ಅಂತ ಬರ್ತೈತಿ. ಮೆಗಾ ಪವರ್ದಾಗೂ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಮತ್ತ ಅವ್ರದೊಂದು ಸಿಟಿ ಕಾಂಪೋಸ್ಟ್ ಬರ್ತೈತಿ, ಭೂಸುಧಾ ಅಂತ, ಭೂ ಅಕ್ಷಯ್, ಅದ್ರಾಗೂ ಮಿಕ್ಸ್ ಮಾಡಿ ವಾಪರಿಸಿದ್ರೂ ರಿಸಲ್ಟ್ ಚಲೋ ಬರ್ತೈತಿ. ಆತ್ಮೀಯ ಗ್ರೋಮರ್ ರೈತರಿಗೆ ನಮಸ್ಕಾರಗಳು. ನಾವು ಇವತ್ತು ನಮ್ಮಲ್ಲಿ ಗ್ರೋಮರ್ ಪ್ರಾಡಕ್ಟ್ ಆದಂತ 5 ಓರಾ ಯೂಸ್ ಮಾಡಿದ ರೈತರ ಅನಿಸಿಕೆ ಕೇಳಿದ್ವಿ ಇಲ್ಲಿ ತನಕ. ಈ 5 ಓರಾ ನಾವು ಎದಕ್ಕೆ ಯೂಸ್ ಮಾಡ್ಬೇಕಂದ್ರ, ನಮ್ಮ ಭೂಮಿಯಾಗ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗಿರ್ತಾವ. ಆ ಸೂಕ್ಷ್ಮ ಜೀವಿಗಳ ನಾವು ಎಕ್ಸ್ಟ್ರಾ ಎಲ್ಲಿಂದ ತೊಗೊಳಕ್ಕಾಗಲ್ಲ. ನಮ್ದು ಇದು ಗ್ರೋಮರ್ 5 ಓರಾ ನೀವು ತೊಗೊಂಡ್ರಂದ್ರ ಇದ್ರೊಳಗೆ 5 ತರ ಸೂಕ್ಷ್ಮ ಜೀವಿಗಳು ಇರ್ತಾವ. ಈ 5 ತರ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತಾವಂದ್ರ, ಈ ವಾತಾವರಣದಾಗಿರೋ ನೈಟ್ರೋಜನ್ ಪ್ಲಸ್ ಮಣ್ಣಾಗ ಏನ್ ವೇಸ್ಟ್ ಆಗಿ ಉಳಿದಿರ್ತಾವಂತ ಬ್ಯಾಕ್ಟೀರಿಯಾಗಳು ಅವನ್ನ ಆಕ್ಟಿವ್ ಮಾಡಿ ಬೆಳೆಗೆ ಸಿಗೋಂಗ್ ಮಾಡ್ತಾವ ಇವು. ಮತ್ತೆ ಇದ್ರೊಳಗ ಅಜಿಟೋಬ್ಯಾಕ್ಟರ್ ಬರುತ್ತಾ, ಸುಡೋಮನಸ್ ಬರುತ್ತಾ, PSP ಬರುತ್ತಾ. ಈ ಸೂಕ್ಷ್ಮ ಜೀವಿಗಳನ್ನ ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತಾ, ಜೊತೆಗೆ ಬೆಳೆ ಚೆನ್ನಾಗಿ ಬೆಳೆಯುತ್ತದೆ. ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತಾ, ನಮ್ಗೆ ಯೂರಿಯಾ ಈಗ ಅಭಾವ ಇದೆ ಮಾರ್ಕೆಟ್ ದಲ್ಲಿ. ಈ ಯೂರಿಯಾ ನಾವು ಎಕ್ಸ್ಟ್ರಾ ಕೊಡೋ ಅವಶ್ಯಕತೆ ಬರಂಗಿಲ್ಲ ಇದನ್ನ ಯೂಸ್ ಮಾಡೋದ್ರಿಂದ.